ಎಲೆಕ್ಷನ್ ಜಾತ್ರೆಯ ಸುದ್ದಿಯನ್ನ ನೋಡ್ತಾ ಹೋಗೋಣ. ಸುಮಲತಾ ಅಂಬರೀಶ್ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. 2019ರ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಾಗ ಬಿಜೆಪಿ ಅವರಿಗೆ ನೈತಿಕ ಬೆಂಬಲವನ್ನ ಕೊಟ್ಟಿತ್ತು. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಕೆಲ ನಾಯಕರು ಅವರಿಗೆ ಬೆಂಬಲವನ್ನ ಕೊಟ್ಟಿದ್ರು. ಅಭೂತಪೂರ್ವವಾಗಿ ಸ್ವಾಭಿಮಾನಿ ಮತಗಳನ್ನ ಸೆಳೆದು ಸ್ವಾಭಿಮಾನಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಗೆದ್ದಿದ್ರು. ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಯನ್ನ ಸೋಲಿಸಿದ್ರು. ಈ ಮಾಜಿ ಮುಖ್ಯಮಂತ್ರಿ ಮಗನನ್ನು ಸೋಲಿಸಿದ್ರು. ಈಗ ಸುಮಲತಾ ಅಂಬರೀಶ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅನ್ನುವ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಮೊನ್ನೆಯಷ್ಟೇ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಮೀಟಿಂಗ್ ಅನ್ನ ಮಾಡಿದ್ರು. ತಮ್ಮ ಮೇಲೆ ಅಸಮಾಧಾನಗೊಂಡಿದ್ದಂತ ಸಚ್ಚಿದಾನಂದ ಅಂತ ನಾಯಕರೆಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ದರ್ಶನ್ ಆದಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಒಮ್ಮತದಿಂದ ನೀವೇ ನಿಲ್ಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಆದ್ರೆ ಬಿಜೆಪಿ ಮತ್ತೆ JDS ನ ಮೈತ್ರಿ ಇದೆಯಲ್ಲ, ಬೇರೆ ರೀತಿ ಸ್ಟ್ರಾಟಜಿನ ಅಪ್ಲೈ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಸುಮಲತಾ ಹೇಳ್ತಾ ಇದ್ದಾರೆ ನನಗೇನೆ ಟಿಕೆಟ್, ನಾನೇ ಮೈತ್ರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸುಮಲತಾ ಅಂಬರೀಶ್ ಅವರು ಏನ್ ಹೇಳಿದ್ದಾರೆ ಟಿಕೆಟ್ ಸಿಗೋದ್ರ ಬಗ್ಗೆ ಮೊದಲು ನೋಡೋಣ ಬನ್ನಿ. ಮೇಡಮ್, ಕೊನೆಯದಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100% ಇದೆ ಮೇಡಮ್. ಕೊನೆಯದಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100% ಇದೆ ಮೇಡಮ್. ಕೊನೆಯದಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100% ಇದೆ ಮೇಡಮ್. ಕೊನೆಯದಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100% ಇದೆ ಮೇಡಮ್. ಕೊನೆಯದಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100% ಇದೆ ಮೇಡಮ್. ಕೊನೆಯದಾಗಿ ನೋಡಿ, ಇಲ್ಲಿ ಸುಮಲತಾ ಅಂಬರೀಶ್ ಅವ್ರನ್ನ ನಮ್ಮ ಪ್ರತಿನಿಧಿ ಪ್ರಶ್ನೆ ಮಾಡ್ತಾರೆ. ಆನಂದ್ ಮೇಡಮ್, ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆಯಾ ಅಂತೇಳಿ. 100% ಸಿಗುತ್ತೆ ಅಂತ ಅಷ್ಟೇ ಹೇಳಿರೋದು ಅವರು. 100% ಸಿಗುತ್ತೆ ಅಂತ ಹೇಳಿ. ಆದರೆ ಅನೌನ್ಸ್ ಆಗೋವರೆಗೂ ಕೂಡ ಯಾರು ಏನು ಊಹೆ ಮಾಡೋದಕ್ಕಾಗೋದಿಲ್ಲ. ನೋಡಿ, ಮೊನ್ನೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಬಿಜೆಪಿಯವರು. ಕರ್ನಾಟಕವನ್ನ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳು ಸೆಲೆಕ್ಟೆಡ್ ಸ್ಟೇಟ್ಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಟಿಕೆಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ನೋಡಿ, ವಾರಣಾಸಿಯಿಂದ ನಾವು ಆ ಲಿಸ್ಟನ್ನು ನೋಡಿದಾಗ ಮೊದಲ ಹೆಸರಲ್ಲೇ ನರೇಂದ್ರ ಮೋದಿ ಅವರ ಹೆಸರಿತ್ತು. ವಾರಣಾಸಿಯಿಂದ ಅವರು ಕಣಕ್ಕೆ ಇಳಿತಾರೆ ಅಂತ ಹೇಳಿ. ಆದರೆ ಕರ್ನಾಟಕದಲ್ಲಿ ನೋಡಿ, ಇವತ್ತು ಇಡೀ ದೇಶದ ಚಿತ್ತ ವಾರಣಾಸಿ ಅಂತ ನೆಟ್ಟಿದ್ರು ಕೂಡ ಇಡೀ ಕರ್ನಾಟಕದ ಜನರ ಚಿತ್ತ ನೆಟ್ಟಿರುವಂಥದ್ದು ಮಂಡ್ಯದತ್ತ. ಹೌದು. ಯಾಕೆಂದ್ರೆ 2019ರ ಲೋಕಸಭಾ ಚುನಾವಣೆ ರಂಜಿತ್ ಹೇಳ್ತಾ ಇದ್ರು ಆರಂಭದಲ್ಲಿ ಯಾವ ರೀತಿಯಾಗಿ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಾಟಾಗಿತ್ತು ಅಂತಂದ್ರೆ, ಒಂದು ಕಡೆ ಮಾಜಿ CM HD ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು. ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿಯವರು ಬೆಂಬಲವನ್ನ ಘೋಷಣೆ ಮಾಡಿದ್ರು, ಬೆಂಬಲವನ್ನ ಕೂಡ ಕೊಟ್ಟಿದ್ರು. ಕಾಂಗ್ರೆಸ್ನ ಕೆಲ ನಾಯಕರು ಅವರಿಗೆ ನೈತಿಕ ಬೆಂಬಲವನ್ನ ಕೂಡ ಕೊಟ್ಟಿದ್ರು. ಆ ಮೂಲಕ ಅವರ ಬೆನ್ನಿಗೆ ನಿಂತಿದ್ದು ಜೋಡೆತ್ತುಗಳಾಗಿ ಯಶ್ ಹಾಗೂ ದರ್ಶನ್ ಅವರು. ಇವತ್ತು ಕೂಡ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಇವತ್ತು ಮಾತನಾಡಬೇಕಾದ್ರೆ ಅವರಿಬ್ರು ಬರ್ತಾರೆ ಅಂತ ನಾನು ಯಾವತ್ತೂ ಬೇಡ ಅಂತಲ್ಲ, ಅವರಿಬ್ರು ಪ್ರಚಾರಕ್ಕೂ ಕೂಡ ಬರ್ತಾರೆ ಎನ್ನುವ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿದ್ದಾರೆ. ಆನಂದ, ಮೈತ್ರಿ ಟಿಕೆಟ್ ಸುಮಲತಾ ಅವರಿಗೆ ಅಂತೇಳಿ 100% ಅಂತ ಹೇಳಿದ್ದಾರೆ ಅಷ್ಟೇ. ಆದರೆ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಕೂಡ ಯಾವುದನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಮಂಡ್ಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಈಗಾಗಲೇ ಬಿಜೆಪಿ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಕರ್ನಾಟಕದ ಯಾವೊಬ್ಬ ಅಭ್ಯರ್ಥಿಯ ಹೆಸರು ಕೂಡ ಘೋಷಣೆ ಆಗಿಲ್ಲ. ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಒಂದು ರೀತಿ ಕಗ್ಗಂಟು ಅಂತ ಹೇಳಬೇಕು. JDSಗೆ ಬಿಟ್ಕೊಡ್ಬೇಕಾ ಅಥವಾ ಸುಮಲತಾ ಅವ್ರಿಗೆ ಕೊಡಬೇಕಾ ಅನ್ನೋ ಒಂದು ಗೊಂದಲ ಇನ್ನೂ ಕೂಡ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲೇ ಇದೆ. ಅಂಥದ್ರಲ್ಲಿ ಈಗಾಗಲೇ ಸುಮಲತಾ ಅವರು ಚುನಾವಣೆಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಅದೆಲ್ಲದಕ್ಕೂ ಕೂಡ ರೆಡಿ ಆಗ್ತಾ ಇರುವಂಥದ್ದು. ಹಿಂದೆಲ್ಲ ಅವರು ಅಂದರೆ ಒಂದು 2-3 ತಿಂಗಳ ಹಿಂದೆ ಹೋಲ್ಸ್ಕೊಂತ ಹೋದ್ರೆ ಅವರು ತಿಂಗಳಿಗೆ ಒಮ್ಮೆನೋ 2 ಬಾರಿಯೋ ಬರ್ತಿದ್ರು. ಆದರೆ ಕಳೆದ 15 ದಿನಗಳ ಈಚೆಗೆ 6ನೇ ಬಾರಿಗೆ ಮಂಡ್ಯಗೆ ಬಂದಿರುವಂಥದ್ದು. ಮಂಡ್ಯಕ್ಕೆ ಬಂದು ಸರ್ಕಾರಿ ಕಾರ್ಯಕ್ರಮ ಮಾತ್ರ ಅಲ್ಲ, ಖಾಸಗಿ ಕಾರ್ಯಕ್ರಮಗಳು, ಮದುವೆ, ಗೃಹ ಪ್ರವೇಶ ಸೇರಿದಂತೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾ ಇರುವಂಥದ್ದು. ಹಿಂದೆ ನಾನು ಖಾಸಗಿ ಕಾರ್ಯಕ್ರಮಗಳಿಗೆ ಬರೋದಿಲ್ಲ, ಯಾಕೆಂದ್ರೆ ನಾನು MP ಆಗಿ ನಾನು ಕೆಲಸ ಮಾಡಬೇಕು ಅಂತ ಹೇಳ್ತಿದ್ರು. ಆದರೆ ಈಗ ಖಾಸಗಿ ಕಾರ್ಯಕ್ರಮಗಳಿಗೂ ಬರೋ ಮೂಲಕ ಚುನಾವಣೆಗೆ ರೆಡಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸ್ಪಷ್ಟವಾಗಿ ಅದರಲ್ಲೂ ಕೂಡ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ BJP ಟಿಕೆಟ್ ನನಗೇ ಸಿಗ್ತದೆ ಅಂತ. ಎಲ್ಲೋ ಒಂದು ಕಡೆ BJP ಹೈಕಮಾಂಡ್ ಏನಾದರೂ ಸುಮಲತಾ ಅವ್ರಿಗೆ ಸೂಚನೆ ನೀಡಿದೆಯಾ ಅಥವಾ ಭರವಸೆ ನೀಡಿದೆಯಾ ಅನ್ನೋದು ಕೂಡ
ಇಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಮತ್ತೊಂದು ಕಡೆ JDSನವರು ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ, ಎಲ್ಲೂ ಕೂಡ ಅವರು ಆಕ್ಟಿವ್ ಆಗಿಲ್ಲ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕಳೆದ ತಿಂಗಳು ಬಂದು ಕ್ಷೇತ್ರ ಪ್ರವಾಸ ಮಾಡ್ತೀನಿ ಅಂದಿದ್ರು, ಆ ಥರದ್ದು ಯಾವುದೂ ಕೂಡ ಆಗಿಲ್ಲ. ಸೊ ಒಂದು ಕಡೆ JDSನವರು ಸೈಲೆಂಟ್ ಆಗಿದ್ರೆ, ಸುಮಲತಾ ಅವರು ಮಾತ್ರ ಕ್ಷೇತ್ರ ಸುತ್ತುವ ಮೂಲಕ ಚುನಾವಣೆಗೆ ಎಲ್ಲ ರೀತಿಯ ತಯಾರಿನ ಮಾಡ್ಕೊಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ದರ್ಶನ್ ಈ ಬಾರಿ ನಮಗೆ ಪ್ರಚಾರಕ್ಕೆ ಬರ್ತಾರೆ ಅನ್ನೋದು ಕೂಡ ಈಗ ಹೇಳ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಮಂಡ್ಯ ಕ್ಷೇತ್ರ ಏನಾದರೂ ಸುಮಲತಾ ಅವ್ರಿಗೆ ಹೋಗ್ತದೆ ಅನ್ನೋದು ಒಂದು ಚರ್ಚೆ ಶುರುವಾಗಿದೆ. ಆದರೆ BJP ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಆನಂದ, ಒಂದಂತೂ ಬಹಳ ಕ್ಲಿಯರ್ ಆಗಿ